ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಹಸಿ ಉಳ್ಳಾಗಡ್ಡಿ ಸಂಡಿಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಹಸಿ ಉಳ್ಳಾಗಡ್ಡಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಸ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯ್ದು ಪೇಸ್ಟು. ಅದಾದಮೇಲೆ ಅರಿಶಿನ ಎಷ್ಟು ಬೇಕಷ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀವಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಅದಾದಮೇಲೆ ಅಜ್ಜಿವನ್ನು ಇದನ್ನು ಸ್ವಲ್ಪ ಫ್ರೇಗ್ರೆನ್ಸ್ ಸಲುವಾಗಿ ಎಳ್ಳನ್ನ ಮೇಲೆ ಡಿಪ್ ಮಾಡೋಕ್ಕೆ ಹಾಕ್ತಾರೆ, ಟೇಸ್ಟ್ ಇರುತ್ತೆ. ಎಲ್ಲ ಹಿಟ್ಟುಗಳನ್ನ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು, ಉಪ್ಪು ಮತ್ತು ಅಜ್ಜಿವಾನೆಲ್ಲ ಸ್ವಲ್ಪ ಫ್ರೇಗ್ರೆನ್ಸ್ ಬರುತ್ತೆ, ಸೊ ಹಾಕ್ಕೋತೀವಿ. ಎಳ್ಳನ್ನು ಮಿಕ್ಸ್ ಮಾಡೋದೇನು ಬೇಡ, ಲಾಸ್ಟಲ್ಲಿ ಜಸ್ಟ್ ಹಾಕ್ತೀವಿ. ಓಕೆನಾ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ತೀನಿ. ಈ ಥರ ಬರುತ್ತೆ. ಆಮೇಲೆ ಹಂಚಿಟ್ಬಿಟ್ಟು ನೀರು ಕರೆಕ್ಟಾಗಿ ತಟ್ಕೋಬೇಕು. ನಮಗೆ ಯಾವ ಥರ ದೊಡ್ಡದು ಬೇಕಾದರೆ ದೊಡ್ಡದು, ಚಿಕ್ಕದಾದರೆ ಚಿಕ್ಕದು, ಆ ಥರ ತಟ್ಕೊಂಡು ಮೇಲೆ ಎಳ್ಳನ್ನ ಸವರ್ಬಿಟ್ಟು ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಹಾಕ್ತೀವಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು, ಇನ್ನೂ ಟೇಸ್ಟಿಯಾಗಿ ಬರಬೇಕಂದ್ರೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತೀವಿ. ಸೊ ಅವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇವಾಗ ನೋಡಿ ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಿದೆ, ಟೇಸ್ಟ್ ಮಾತ್ರ ಹಾಗೆ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಬೇಕಾದಾಗ ಇದನ್ನು ಟ್ರೈ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೀಗೆ ಎಕ್ಸ್ಟ್ರಾ ವೀಡಿಯೋಸ್ ಇನ್ನೂ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಟ್ರೈ ಮಾಡಿ. ಬಾಯ್.